ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ವ್ಲಾಗ್. ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟಿದ್ದೆ ಟೆಂಪಲ್ ಕಡೆಗೆ. ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಮಾಮನ ಮನೆಗೆ ಬಂದು ಹೂವೆಲ್ಲ ತೊಗೊಂಡು ನೆಟ್ಟಿಗೆ ಟೆಂಪಲ್ ಕಡೆ ಬಂದೆ. ಟೆಂಪಲ್ಗೆ ಬಂದು ರೀಚ್ ಆಗಿ ಟೆಂಪಲೆಲ್ಲ ಓಪನ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಟ್ಟಿಗೆ ಹಾಲು ತಗೊಂಡು ಮಾಮನ ಮನೆ ಕಡೆ ಬಂದೆ. ಮನೆಗೆ ಬಂದು ಹಾಲಿಟ್ಟು ಇಲ್ಲಿ ನೋಡಿದ್ರೆ ಅತ್ತೆ ರೊಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ನೆಟ್ಟಿಗೆ ಫಿಶ್ಶಿಗೆ ಫುಡ್ ಹಾಕೋಣ ಅಂತ ಹಾಲ್ ಕಡೆ ಬಂದು ಫಿಶ್ಶಿಗೆಲ್ಲ ಫುಡ್ ತೊಗೊಂಡು ಬರೋಷ್ಟರಲ್ಲಿ ಇವರು ನೋಡಿ, ನಾನು ಡೈಲಿ ನಾನೇ ಹಾಕೋದ್ರಿಂದ ಇವ್ರು ಬರೋವಾಗ ನಂಗೆ ಗೊತ್ತಾಗ್ಬಿಡ್ತಿದೆ ಇವರಿಗೆ. ಫಿಶ್ಶಿಗೆ ಫುಡ್ಡೆಲ್ಲ ಹಾಕಿ ಅಲ್ಲಿಂದ ನಮ್ಮ ಮನೆ ಕಡೆ ಬಂದೆ. ಬರ್ತಾ ದಾರಿಲಿ ಮಂದನಮೂರ್ತಿ ದೇವಸ್ಥಾನಕ್ಕೆ ಕೈ ಮುಗಿದು ನೆಟ್ಟಿಗೆ ಮನೆ ಕಡೆ ಬಂದು ಕಾಫಿ ಕುಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೆ. ಅದಲ್ಲಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ನೆಟ್ಟಿಗೆ ಡ್ಯೂಟಿ ಕಡೆ ಬಂದೆ. ಆಫೀಸ್ ರೀಚಾಗಿ ಅಟೆಂಡೆನ್ಸ್ ಎಲ್ಲ ಹಾಕಿ ಹಾಗೆ ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನೆಟ್ಟಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಬಂದಿದ್ದು. ಹೊರಗಡೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ ಕಡೆ ಬಂದು ಆಫೀಸ್ ಹತ್ರದಲ್ಲಿರೋ ಟೀ ಅಂಗಡಿಯಲ್ಲಿ ಟೀ ಕುಡಿತಾ ಕೂತಿದ್ದೆ. ಅದಲ್ಲಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಟ್ಟಿಗೆ ದೊಡ್ಡಪ್ಪನ ಮನೆ ಕಡೆ ಬಂದೆ. ದೊಡ್ಡಪ್ಪನ ಮನೆಯಲ್ಲಿ ಕಾಫಿ ಎಲ್ಲ ಕುಡಿದು ನಮ್ಮ ತೋಟದ ಕಡೆ ಬಂದೆ. ತೋಟದಲ್ಲಿ ನಮ್ಮ ಅಮ್ಮನವರೆಲ್ಲ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ರು. ಅದು ನೋಡೋಣ ಅಂತ ತೋಟದ ಕಡೆ ಬಂದೆ. ತೋಟ ಎಲ್ಲ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೆ, ಮೊಬೈಲ್ ನೋಡಿಕೊಂಡು. ಅಷ್ಟರಲ್ಲಿ ನಮ್ಮ ದೊಡ್ಡಪ್ಪನ ಮಗಳು ಫ್ರೆಂಚ್ ಫ್ರೈಸು ಮತ್ತು ಏನೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಳು. ಅದೆಲ್ಲ ಆದಮೇಲೆ ನೆಟ್ಟಿಗೆ ಹೊರಟು ಮನೆ ಕಡೆ ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.